ನಮಸ್ತೆ, ನಾನು ನಿಮ್ಮ ಅಶ್ವಿನಿ. ನಾನು ಮತ್ತು ನನ್ನ ಫ್ರೆಂಡ್ ಔಟ್ಸೈಡ್ ಹೋಗ್ಲಿಕ್ಕಿತ್ತು, ಯಾಕಂತ ಹೇಳಿ ಕೆಲಸ ಇತ್ತು. ದಾರಿ ಉದ್ದಕ್ಕೂ ಮಕ್ಕಳು ಆಟ ಆಡ್ತಾಯಿದ್ವು. ಆ ಆಟ ಆಡೋದನ್ನು ನೋಡಿ ತುಂಬ ಖುಷಿ ಆಗ್ತಾಯಿತ್ತು. ನಾವು ಕುಂಟೆ ಬಿಲ್ಲೆ ಆಡೋಣ ಬಾರಿ. कैसा लगा मेरा मजाक? ಅವ್ರ ಜೊತೆ ನಾವು ಕೂಡ ಮಾತಾಡಿ ಅವ್ರ ಜೊತೆ ತಲೆ ಹರಟೆ ಮಾಡಿ ಅಲ್ಲಿಂದ ಹೊರಟ್ವಿ. ಆಮೇಲೆ ನನ್ನ ಟೈಲರಿಂಗ್ ಶಾಪಿಂಗ್ ಹೋಗ್ಲಿಕ್ಕಿತ್ತು. ಅಲ್ಲಿ ಯಾಕಪ್ಪ ಅಂದರೆ ನನ್ನ ಅಮ್ಮ ಮತ್ತು ಅಪ್ಪ ಇಬ್ಬರು ನನ್ನ ಬರ್ಡೇಗೆ ಅಂತ ಸೀರೆ ಗಿಫ್ಟ್ ಮಾಡಿದರು. ಊರಿಗೆ ಹೋದಾಗ ಆ ಸೀರೆನ ತೊಗೊಂಬಂದು ಬ್ಲೌಸ್ ಸ್ಟಿಚಿಂಗ್ ಅಂತ ಕೊಡಲಿಕ್ಕೆ ಅಂತ ಟೈಲರಿಂಗ್ ಶಾಪಿಂಗ್ ಬಂದಿದ್ದೆ. ಸೊ अच्छा ठीक है. ಬ್ಲೌಸ್ ಸ್ಟಿಚಿಂಗ್ ಕೊಟ್ಬಿಟ್ಟು ಅಲ್ಲಿಂದ ನಾನು ಮತ್ತು ನನ್ನ ಫ್ರೆಂಡು ಬಸ್ ಸ್ಟಾಪಿಗೆ ಬಂದ್ವಿ. ಅಲ್ಲಿಂದ ನಾವು ಬಸ್ಸಿಗೆ ಹತ್ಬಿಟ್ಟು ನಾವು ಕೆಂಗೇರಿಗೆ ಟಿಕೆಟ್ ತೊಗೊಂಡ್ವಿ. ಕೆಂಗೇರಿಗೆ ಏನಕ್ಕಪ್ಪ ಅಂದರೆ ನಾನು ಮತ್ತು ನನ್ನ ಫ್ರೆಂಡು ಇಬ್ಬರು ಫ್ರಮ್ ಸೋ ಮೂವಿಗೆ ಹೋಗಲಿಕ್ಕೆ ಪ್ಲ್ಯಾನ್ ಮಾಡಿದ್ವಿ. ಕೆಂಗೇರಿಗೆ ಬಂದ್ವಿ. ಅಲ್ಲಿ ಬಸ್ಸು ಬಂದಿರಲಿಲ್ಲ, ಹಾಗೆ ತುಂಬ ಟ್ರಾಫಿಕ್ ಇತ್ತು. ಹಾಗಾಗಿ ನಾವು ರ್ಯಾಪಿಡಲ್ಲಿ ಆಟೋ ಬುಕ್ ಮಾಡಿ ಅಲ್ಲಿಂದ ಹೊರಟ್ವಿ. ಆಲ್ರೆಡಿ ಲೇಟ್ ಆಗಿತ್ತು. ನಮ್ಮ ಶೋ ಕೂಡ 7 o'clock ಇತ್ತು. ಆಲ್ರೆಡಿ ಲೇಟ್ ಆಗಿದ್ದರಿಂದ ನಮಗೆ ಆನ್ ಟೈಮ್ಗೆ ರೀಚ್ ಆಗೋಕ್ಕಾಗಲ್ಲ ಅಂತ ಅಂದ್ಬಿಟ್ಟು ರ್ಯಾಪಿಡೋ ಬುಕ್ ಮಾಡಿದ್ವಿ, ಬೇಗ ಹೋಗಬಹುದು ಅಂತಂದ್ಬಿಟ್ಟು. ಆದರೆ ಅಲ್ಲಿ ಸಹ ಟ್ರಾಫಿಕಲ್ಲಿ ನಮಗೆ ಲೇಟ್ ಆಗಿತ್ತು. ಅಲ್ಲೇ 7 o'clock ಆಗಿತ್ತು. ಪರವಾಗಿಲ್ಲ, ಹೋಗ್ಬಿಟ್ಟು ನೋಡ್ಕೊಂಡು ಬರವ ಅಂತ ಅಂದ್ಬಿಟ್ಟು ಹೋದ್ವಿ. ಅಂತೂ ಇಂತೂ ಥಿಯೇಟರ್ಗೆ ರೀಚ್ ಆದ್ವಿ. ಹಾಗೆ ಊಟ ಮಾಡಿರಲಿಲ್ಲ ಅಂತ ಸ್ನ್ಯಾಕ್ಸ್ ತಿಂದ್ಬಿಟ್ಟು ಎಂಜಾಯ್ ಮಾಡಿಬಿಟ್ಟು ನಾವು ಅಲ್ಲಿಂದ ಥಿಯೇಟರ್ ಒಳಗಡೆ ಹೋದ್ವಿ. ಆಲ್ರೆಡಿ 7:10 ಆಗಿತ್ತು. ಸ್ವಲ್ಪ ಸ್ಟೋರಿ ಮುಗ್ದಿರುತ್ತೆ ಏನಂತ ಸ್ಟಾರ್ಟಿಂಗ್ ಹೋದ್ರೇ ಮಜಾ ಇರೋದು. ಸೊ ಲೇಟ್ ಆಗಿತ್ತು, ಪರವಾಗಿಲ್ಲ ಹೋಗುವ ಅಂತ ಬಂದ್ವಿ. ಸ್ಟಾರ್ಟಿಂಗ್ ಏನೂ ಅರ್ಥ ಆಗಿಲ್ಲ. ಆಮೇಲೆ ಅರ್ಥ ಆಯಿತು. ಆ ಸಾಂಗ್ ಅಂತ ಖುಷಿ ಆಯಿತು. ಪ್ರಭುದೇವ ಜಾಚಂಗು ಹೆಚ್ಚಿಗೆ ಕುಣಿಯೋಕೆ ನಾವು ತಯಾರು, ನಮ್ದೇ ಡ್ಯಾನ್ಸ್ ಫ್ಲೋರು. ಇಂತೂ ರಾಜ್ ಬಿ ಶೆಟ್ಟಿ ಅವರು ತುಂಬ ಅದ್ಭುತವಾದ ಮೂವಿನ ಮಾಡಿದ್ದಾರೆ. ಅವ್ರ ಪಾತ್ರ ಅಂತೂ ತುಂಬ ಚೆನ್ನಾಗಿದೆ, ಕಾಮಿಡಿ ಆಗಿದೆ. ಸೊ ಎಲ್ಲರದ್ದು ಕೂಡ ಯುನೀಕಾಗಿ ತೋರಿಸಿದ್ದಾರೆ. ಒಬ್ಬೊಬ್ರದ್ದು ಸೀನ್ ಕೂಡ ತುಂಬ ಚೆನ್ನಾಗಿದೆ. ಸೀರಿಯಸ್ನೆಸ್ಸಲ್ಲೂ ಕಾಮಿಡಿನೇ ತೋರಿಸಿದೆ. ಈ ಮೂವಿನ ಎಷ್ಟು ಸಲ ನೋಡಿದರೂ ಸಾಲದು, ಮತ್ತೊಮ್ಮೆ ನೋಡಬೇಕು ಅನಿಸುತ್ತೆ ಹೊರತು ಬೋರ್ ಅನಿಸಲ್ಲ. ತುಂಬ ಖುಷಿ ಆಯ್ತು. ಈ ಮೂವಿನ ನೋಡ್ಕೊಂಡು ಎಂಜಾಯ್ ಮಾಡಿಕೊಂಡು ನಾವು ಹೊರಗಡೆ ಬಂದ್ವಿ. ಆಲ್ರೆಡಿ 9:30 ಆಗಿತ್ತು. ಹೊರಗಡೆ ಬಂದು ಬಸ್ಸಿಗೆ ಅಂತ ವೆಯ್ಟ್ ಮಾಡ್ತಾಯಿದ್ವಿ. ಬಸ್ ಬಂದಿರಲಿಲ್ಲ ಅಂತೂ ಇಂತೂ. ಆಮೇಲೆ ಒಂದು ಬಸ್ ಬಂತು, ಹತ್ಬಿಟ್ಟು ನಾವು ರೂಮ್ ಕಡೆ ಹೊರಟ್ವಿ. ಬಾಯ್. ಇದು ನನ್ನ ಲಾಗ್ ಆಗಿರುತ್ತೆ. ಲೈಕ್ ಮಾಡಿ, ಕಮೆಂಟ್ ಮಾಡಿ. क्या बात है सर, क्या बात है सर, क्या बात, ये बात है.